ಬಿಕ್ಕಳಿಕೆ ಹೋಗಲಾಡಿಸಲು ಹಳೆಯ ಕೆಂಪು ಅಕ್ಕಿಯನ್ನು ಚೆನ್ನಾಗಿ ಬೇಯಿಸಿ ಗಂಜಿ ಅಥವಾ ಅನ್ನ ಮಾಡಿ ಬಿಸಿ ಇರುವಾಗಲೇ ಅದಕ್ಕೆ ದನದ ತುಪ್ಪ ಸೇರಿಸಿ ಸೇವಿಸುವುದು. ಸಮುದ್ರಫಲದ ಬೀಜವನ್ನು ಮೊಲೆಹಾಲಿನಲ್ಲಿ ತೇದು ನಸ್ಯ ಮಾಡಿಸುವುದು. ಪುದೀನ ಸೊಪ್ಪಿನ ಕಷಾಯ ತಯಾರಿಸಿ ದಿನಕ್ಕೆ 3-4 ಸಲ 2-3 ಚಮಚದಷ್ಟು ಸೇವಿಸುವುದು. ಕುದುರೆ ಲದ್ದಿಯನ್ನು ಸುಟ್ಟು ಸಿಗುವ ಹೊಗೆಯನ್ನು ಕೊಡುವುದರಿಂದ ಎಂತಹ ಅಸಾಧ್ಯವಾದ ಬಿಕ್ಕಳಿಕೆ ಇದ್ದರೂ ಗುಣವಾಗುತ್ತದೆ. ನವಿಲಗರಿಯನ್ನು ಸುಟ್ಟು ಸಿಗುವ ಬೂದಿ ಮತ್ತು ಹಿಪ್ಪಳ್ಳಿ ಪುಡಿಯನ್ನು ಜೇನುತುಪ್ಪ ಸೇರಿಸಿ ನೆಕ್ಕುವುದು. ಬಿಕ್ಕಳಿಕೆ ಬಂದಾಗ 1 ಟೀ ಚಮಚ ಸಕ್ಕರೆಯನ್ನು ಬಾಯಿಗೆ ಹಾಕಿ ಚಪ್ಪರಿಸುವುದು. ಕರಿಮೆಣಸಿನ ಹುಡಿಯಲ್ಲಿ 1 ಚಿವುಟು ಜವಕಾರ ಹಾಕಿ ಸೇವಿಸುವುದು. ಬಾಳೆ ಎಲೆಯನ್ನು ಸುಟ್ಟು ಭಸ್ಮ ಮಾಡಿ ಅರ್ಧ ಟೀ ಚಮಚ ಭಸ್ಮವನ್ನು ಸ್ವಲ್ಪ ಜೇನುತುಪ್ಪದೊಂದಿಗೆ ಸೇವಿಸುವುದು. ಏಲಕ್ಕಿಯ ಸಿಪ್ಪೆಯನ್ನು ಕುಟ್ಟಿ ಬೀಡಿ ಮಾಡಿ ಸೇದಬೇಕು. ಶುಂಠಿಯನ್ನು ಆಡಿನ ಹಾಲಿನಲ್ಲಿ ಕುದಿಸಿ ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಸೇರಿಸಿ ಕುಡಿಯುವುದು. ತೆಂಗಿನಕಾಯಿಯ ಜುಟ್ಟನ್ನು ಸುಟ್ಟು ಸಿಗುವ ಬೂದಿಯನ್ನು ನೀರಿನಲ್ಲಿ ಕದಡಿ ಸ್ವಲ್ಪ ಹೊತ್ತಿನ ನಂತರ ಅದರ ತಿಳಿಯನ್ನು ಕುಡಿಯುವುದು. ಸಾಧ್ಯವಾದಷ್ಟು ಹೊತ್ತಿನವರೆಗೆ ಉಸಿರಾಡದೆ ಹಾಗೆಯೇ ಶ್ವಾಸ ಕಟ್ಟಿಕೊಂಡಿರಬೇಕು. 1-2 ಗ್ಲಾಸು ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಗುಟುಕಿ ಕುಡಿಯುವುದು. ತಣ್ಣೀರು ಅಥವಾ ಬಿಸಿ ನೀರಿನಿಂದ 1-2 ನಿಮಿಷಗಳ ತನಕ ಬಾಯಿ ಮುಕ್ಕಳಿಸುತ್ತಿರಬೇಕು. ಗರಿ ಅಥವಾ ಹುಲ್ಲು ಕಡ್ಡಿಯನ್ನು ಮೂಗಿನೊಳಗೆ ಹಾಕಿ ಸೀನುವಿಕೆ ಮಾಡಬೇಕು. ದಾಳಿಂಬೆ ಗಿಡದ ಚಿಗುರೆಲೆ, ತುಳಸಿ ಎಲೆ ಮತ್ತು ಗರಿಕೆ ಹುಲ್ಲು ಇವುಗಳನ್ನು ಸವಾಂಶ ತೆಗೆದು ಅರೆದು ಬಟ್ಟೆಯೊಳಗೆ ಕಟ್ಟಿ ಹಿಂಡಿ ಸಿಗುವ 3-4 ಬಿಂದು ರಸವನ್ನು ಮೂಗಿನ ಹೊಳ್ಳೆಯೊಳಗೆ ಹಾಕುವುದು. ದಾಳಿಂಬೆ ಎಲೆಯ ರಸವನ್ನು ಸಕ್ಕರೆ ಹಾಕಿ ಸೇವಿಸುವುದು. ಸಾಸಿವೆಯನ್ನು ಪುಡಿ ಮಾಡಿ ತುಪ್ಪದಲ್ಲಿ ಬೆರೆಸಿ ಸ್ವಲ್ಪ ಸ್ವಲ್ಪವಾಗಿ ನೆಕ್ಕುವುದು. ಸಕ್ಕರೆಯನ್ನು ನುಂಗುವಿಕೆ ಅಥವಾ ಕಲ್ಲು ಸಕ್ಕರೆ ಚೀಪುವಿಕೆ ಬಿಡದೆ ಬರುತ್ತಿರುವ ಬಿಕ್ಕಳಿಕೆಯನ್ನು ನಿಲ್ಲಿಸಲು ಒಂದು ಉತ್ತಮವಾದ ಮಾರ್ಗ. ಉಸಿರಾಟವನ್ನು ಸ್ವಲ್ಪ ಹೊತ್ತು ಸ್ಥಗಿತಗೊಳಿಸಿ ಕಣ್ಣಿನ ಮೇಲೆ ಒತ್ತಡ ನೀಡಿ ಮೆಣಸಿನ ಪುಡಿಯನ್ನು ಮೂಸಿ ಸೀನಿ ವಿನೆಗರನ್ನು ಕುಡಿಯಿರಿ. ಇಷ್ಟು ಮಾಡಿದರೂ ಬಿಕ್ಕಳಿಕೆ ಬಿಡದೇ ಇದ್ದರೆ ಹೋಲ್ಡೋಲ್ ಎಂಬ ಔಷಧಿಯನ್ನು ತೆಗೆದುಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.